ಕೊಲೆ ಖಂಡಿಸಿ ನಾವು ಹೋರಾಟ ಮಾಡಿದಾಗ ಆ ಫಯಾಜ್ನ ದುಷ್ಕೃತ್ಯ ನಾವು 2 ದಿನ ರಾತ್ರಿ ನೋಡಿ ನಂದು ಮೈಂಡ್ ಇದು ಆಗಿತ್ತು. ಅಂಥದ್ರಲ್ಲಿ ಇಡೀ ಅವ್ರ ಪಾಲಕರು ದುಃಖ ಇದ್ದಾಗ ಪರಮೇಶ್ವರ್ ಹೇಳಿಕೆ ನನಗೆ ಆಗತ್ತೆ. ಯಾಕಂದ್ರೆ ಸಡನ್ಲಿ ಅವರು ಒಂದು ಗೃಹ ಸಚಿವರಾಗಿ ಅವರು ಲವರ್ ಸರ ಅಂತ ಪೊಲೀಸ್ ತನಿಖೆಗಿಂತ ಮೊದಲೇ ಆಡಿದ್ರಲ್ಲ, ಅದಕ್ಕೆ ಸ್ವಲ್ಪ ನನಗೆ ಒಂದು ರಾತ್ರಿಯಲ್ಲಿ ನಾನು ನಿದ್ದೆ ಮಾಡಲ್ದಂಗೆ ಮುಂಜಾನೆ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಾನು ಭಾವೋದ್ವೇಗದಲ್ಲಿ ಪರಮೇಶ್ವರಿಗೆ ಒಂದು ನನ್ನ ನಾಲಿಗೆ ಹಿಡಿತ ತಪ್ಪ ಮಾತಾಡಿದ ಕ್ಷಮೆ ಕೊಡ್ತೀನಿ. ನಾನು ಎಲ್ಲ ಮಾಧ್ಯಮ ಮುಂದೆ ನಾಡಿನ ಜನತೆ ಯಾರಿಗೆ ನೋವಾಗ್ಯದ ಸಮಾಜಕ್ಕೆ, ನಾ ಇನ್ನೂ ತನಕ ಬುದ್ಧ ಬಸವ ಅಂಬೇಡ್ಕರ್ ನಂಬಿ ನಾ ಜೀವನ ಮಾಡೋವನು. ನನ್ನ ಲೈಫ್ದಾಗ ಯಾವುದೇ ಜಾತಿ ರಾಜಕಾರಣ ಮಾಡ್ದವಲ್ಲ. ಜೊತೆಗೆ ಆ ಹುಡುಗಿದು, ಯಾಕಂದ್ರೆ ಬೀದರ್ನ ಪೂಜಾ ಅನ್ನೋ ಹುಡುಗಿದನು ಹಿಂಗೆ ಪೂಜಾ ಹಡ್ಪದ ಅನ್ನೋದು ರುಂಡ ಕಟ್ ಮಾಡಿದ್ರು. ನಿನ್ನೆ ಒಂದು ಹುಡುಗಿ ತಮಗೆ ಗೊತ್ತಿರಬೇಕು, ನಾನು ಶಶಿ ಕೂಡಿ ಒಂದು ಅಪ್ರಾಪ್ತ ಬಾಲಕಿ ಒಬ್ಬ ಅಲಿ ಎಂಬ 20 ವರ್ಷ ಹುಡುಗ 13-14 ವರ್ಷ ಹುಡುಗಿಗೆ ರೂಮ್ನಾಗ ಒಯ್ದು ರೇಪ್ ಮಾಡೋ ಹೊತ್ತಿಗೆ ನಾನು ಶಶಿ ರೆಸ್ಕ್ಯೂ ಮಾಡಿ ಪೊಲೀಸರಿಗೆ ಕೊಟ್ಟಿ. ನಾವು ಇಂಥ ಭಾವೋದ್ವೇಗದ ಒಳಗಾದಾಗ ನನಗೆ ಭಾವನೆ ತಡೆಯಲ್ದಂಗ ನಾನು ಸ್ವಲ್ಪ ಕೆಲವು ಅಹಿತಕರ ಮಾತಾಡಿರ್ಬೋದು, ಕ್ಷಮೆ ಇದೆ. ಆದ್ರೆ ನಾನು ರಾಜ್ಯ ಸರ್ಕಾರಕ್ಕೆ ಬೇಡ್ಕೋತೀನಿ, ಇದು ಧರ್ಮ ರಾಜಕಾರಣ ಅಲ್ಲ, ಇದು ಮಾನವೀಯತೆ ರಾಜಕಾರಣ ಅದ. ಮಾನವೀಯತೆ ಬಗ್ಗೆ ತಾವು ಮಾತಾಡೋದ, ಯಾಕಂದ್ರೆ ಎಲ್ಲರ ಮಕ್ಕಳು ಸೇಮ್. ಅದಕ್ಕೆ ನಾನು ಹೇಳೋದು, ಯಾರ್ಯಾರು ಇವು ಬಲಿ ಆಗ್ತಾ ಇದಾರ ಹೆಣ್ಮಕ್ಳು, ಯಾವುದೇ ಧರ್ಮದ ಯುವಕರು ಮಾಡ್ಲಿ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಮತ್ತ ಮುಂಬರುವ ದಿನಗಳಲ್ಲಿ ಇದು ಹೊರಗೆ ಬರಬಾರ್ದು. ಯಾಕಂದ್ರೆ ನಮ್ಗೆ ಯಾಕೆ ಘಾಸಿ ಆಗ್ತಾ ಇದೆ ಅಂದ್ರೆ, ಪೂಜಾ ಹಡಪದ ಕೊಲೆ ಮಾಡಿದ ಯುವಕ ಈಗ ರೋಡ್ ಮ್ಯಾಗ ಓಡಾಡ್ತಾ ಇದ್ದಾನೆ, ಇಲ್ಲೇ ಬೀದರ್ನಲ್ಲಿ ಓಡಾಡ್ತಾ ಇದ್ದಾನೆ. ಇಂಥ ಕೆಲಸ ಆಗಬಾರ್ದು ಅನ್ನೋದು ಒಂದೇ ಉದ್ದೇಶ. ಕಾರಣ ಇನ್ನೊಮ್ಮೆ ನಾ ಏನ್ ಮಾತಾಡಿನಿ ಪರಮೇಶ್ವರ್ ಬಗ್ಗೆ ವೈಯಕ್ತಿಕ, ಅದಕ್ಕೆ ನಾನು ಕ್ಷಮೆ ಕೊಡ್ತೇನೆ.